ಸರ್ ನಮಸ್ತೆ. ನರಸಿಂಹಮೂರ್ತಿ ಸರ್ ಅವರು ಮತ್ತು ಇವರ ಮಗ ಅವರು ಧನಂಜಯ ಸರ್ ಅವರು ಮತ್ತು ಇವರು ಸೋಲಾರ್ ಗ್ರಿಡ್ ಫಿಟ್ ಮಾಡಿಸೋರು. ಇವತ್ತು ನಾವು ನಿನ್ನೆಯಿಂದ ಗ್ರಿಡ್ನ ಇನ್ಸ್ಟಾಲೇಷನ್ ಮಾಡ್ತಿದ್ದೀವಿ. ಮತ್ತು 12 ಪ್ಯಾನಲ್ಲು ಬೈಫೇಶಲ್ ಹಾಕಿದ್ದೀವಿ. ಮತ್ತು ಸ್ಟ್ರೆಚರು ಮತ್ತು ಅರ್ಥಿಂಗ್ ಅರೆಸ್ಟರು ಮತ್ತು 5 HP ಟೋಟಲಿ 5 HP ಗ್ರಿಡ್ನ ಇನ್ಸ್ಟಾಲೇಷನ್ ಮಾಡಿದ್ದೀವಿ ಸೋಲಾರ್ದು. ಮತ್ತು ಇವತ್ತು ಕೆಲಸ ಈಗ ಮುಗಿದಿದೆ. ನಾವು ಈಗ ರಿಟರ್ನ್ ಆಗ್ತಿದ್ದೀವಿ. ನೆನ್ನೆ ಬೆಳಗಿಂದ ಈಗ 2 ಡೇಸ್ ತೊಗೊಂಡಿದ್ದೀವಿ. ಸರ್ ನಮ್ಮ ನರಸಿಂಹಮೂರ್ತಿ ಅವ್ರಿಗೆ ಮನಸ್ಸಿಗೆ ಸಮಾಧಾನ ಆಗಿದೆಯೋ ಇದು ನೆನ್ನೆನೇ ಆನ್ ಮಾಡಿ ತೋರಿಸಿದ್ದೀವಿ ಗ್ರಿಡ್ನ. ಸರ್ ಈಗ ನಮ್ಮ ಕೆಲಸ ಮತ್ತು ನೀವೇ ನೋಡಿದ್ದೀರಾ ನೆನ್ನೆಯಿಂದ ಕೆಲಸ ಹೆಂಗಿದೆ ಸರ್ ನಮ್ಮ ಕೆಲಸ? ಧನಂಜಯ ಸರ್ ಹೆಂಗಿದೆ ಸರ್ ಕೆಲಸ ನಿಮ್ಮ ನೀವೇ ನೋಡಿದ್ದೀರಲ್ಲ? ಕೆಲಸದ ಬಗ್ಗೆ ಏನು ಟೆನ್ಷನ್ ಮಾಡ್ಕೊಂಡಿರಲಿಲ್ಲ. ಸೊ ಎಲ್ಲ ತಮಗೆ ಟೆಕ್ನಿಕಲ್ ಆಗಿರ್ಬೋದು, ಬೇರೆ ನಾಲೆಜ್ ಇರ್ಬೋದು, ಯಾವ ಥರ ಸ್ಟ್ರಕ್ಚರ್ ಫಿಟ್ ಮಾಡಬೇಕು, ಯಾವ ಥರ ಒಂದು ಪ್ಯಾನೆಲ್ ಕೂರ್ಸೋದಕ್ಕೆ ಏನು ಮುಂಜಾಗ್ರತೆ ಆಗಿರ್ಬೋದು ಅಥವಾ ಇನಿಷಿಯಲ್ ಸೆಟಪ್ಸ್ ಏನು ಬೇಕಿದೆ ಅದು ತಮಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ನಮಗೂ ಹಿಂಗೆ ಮಾಡಿ ಅಂತ ಹೇಳೋದ್ರಿಂದ ಒಂದು ಪ್ರಮೇಯ ಇರಲಿಲ್ಲ. ಸೊ ಎಲ್ಲ ತಾವೇ ಕರೆಕ್ಟಾಗಿ ನೋಡ್ಕೊಂಡು ಮಾಡೋದ್ರಿಂದ ನಾವು ಕೆಲಸ ನೋಡ್ತಿದ್ವಲ್ಲ, ಏನೋ ಪ್ರಾಬ್ಲಮ್ ಇದ್ದರೆ ಹೇಳ್ಬೋದಿತ್ತು, ಏನು ಪ್ರಾಬ್ಲಮ್ ಅನಿಸಿಲ್ಲ ನಮಗೆ. ಹಾಗಾಗಿ ಸ್ಟ್ರಕ್ಚರ್ ಇರ್ಬೋದು, ಬೇರೆ ವಿಷಯದಲ್ಲಿ ಆಗಿರ್ಬೋದು ಚೆನ್ನಾಗಿ ವರ್ಕ್ ಮಾಡ್ಕೊಂಡು ಹೋಗಿದ್ದಾರೆ. ಅದು ಪ್ಯಾನಲ್ ಇನ್ಸ್ಟಾಲೇಷನ್ ಇರ್ಬೋದು, ಇದರಿಂದ ಇರ್ಬೋದು, ಆಮೇಲೆ ಗ್ರಿಡ್ ಇನ್ಸ್ಟಾಲೇಷನ್ ಒಳಗಡೆ 5 HP ಗ್ರಿಡ್, ಅದರಿಂದ ನಾವೀಗ ಕಂಪ್ರೆಸರ್ ರನ್ ಮಾಡ್ತೀವಿ. ಸೊ 2 HP 3 ಫೇಸ್ ಕಂಪ್ರೆಸರ್ ಫ್ರೆಂಡ್ಸ್. ಇದು 2 HP ಏರ್ ಕಂಪ್ರೆಸರು ಇದರಿಂದ ಸೋಲಾರಿಂದ ರನ್ ಆಗುತ್ತೆ. ಇದು ಬಂದು ಏರ್ ಕಂಪ್ರೆಸರ್ ಹೆಡ್. ಇದು ಅದಕ್ಕೆ ರೊಟೇಟ್ ಮಾಡೋದಕ್ಕೆ 2 HP 3 ಫೇಸ್ ಮೋಟರ್ ಹಾಕಿದ್ದೀವಿ. ಮತ್ತು ಇದು ಸಿಸ್ಟಮ್ ಬಂದು 5 HP ಇದು ಮಾಡಿದ್ದೀನಿ. 5 HP ಸಿಸ್ಟಮ್ ಇದು VFD ಕಂಟ್ರೋಲರ್ ಹಾಕಿದ್ದೀವಿ. ಮತ್ತು ಸೇಫ್ ಆಗಿದೆ. ಬಾಕ್ಸ್ ಎಲ್ಲ ಫುಲ್ಲು ಫ್ಯೂಸ್ ಸಿಸ್ಟಮು ಮತ್ತು NCB ಎಲ್ಲ ಇನ್ಸ್ಟಾಲೇಷನ್ ಮಾಡಿದ್ದೀವಿ. ನೀಟಾಗಿದೆ ಸರ್. ಇದು ಬೇಕಾದರೆ ನೀವು ಈ ಪವರ್ನ ನೀವು ಸಬ್ಮರ್ಸಿಬಲ್ಗೂ ನೀವು ಕನ್ವರ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ಏನಾರ ಇದೆಯಾ ಕನ್ವರ್ಟ್ ಮಾಡೋದಕ್ಕೆ ನಿಮಗೆ ಪ್ಲಾನಿಂಗು? ಮುಂದೆ ಏನಾದರೂ ಬೇಕಾದರೆ ಹೌದು ಆಪ್ಷನ್ ಕೊಟ್ಟಿದ್ದೀವಲ್ಲ. ಸರ್ ಕೇಸ್ ಆ ಥರ ಇತ್ತು ಅಂತಂದರೆ ಸರ್ ಡೆಫಿನೆಟ್ ನಾವು ಸರ್ ನಿಮಗೆ ಇನ್ಫಾರ್ಮ್ ಮಾಡ್ತೀವಿ. ಸಾಲ್ವ್ ಮಾಡ್ಕೊಳ್ಳಿ. ಯಾಕಂದ್ರೆ ನಮಗೆ ಇವಾಗ ನಿಮ್ಮ ವರ್ಕ್ ಬಗ್ಗೆ ತುಂಬ ಸ್ಯಾಟಿಸ್ಫೈ ಆಗಿದೆ. ಸರ್ ಅದು ಇಂಪಾರ್ಟೆಂಟು. ಮತ್ತು ಇದು ಫ್ರೆಂಡ್ಸ್, ಇದರಲ್ಲಿ ಏರ್ ಹೋಗಿ ಗಾಳಿನ ಹೋಗಿ ಇಲ್ಲಿಂದ ಪುಷ್ ಮಾಡುತ್ತೆ. ಪುಷ್ ಮಾಡಿದ್ಮೇಲೆ ಇದಕ್ಕೆ ಇದು ಸಂಪಿಗೆ ಬರುತ್ತೆ ನೀರು. ಇದರಲ್ಲಿ ಸ್ಟೋರ್ ಮಾಡ್ಕೊಂಡು ಇನ್ನೊಂದು 2 HP ಮೋಟ್ರ್ ಇದೆ ಅದರಲ್ಲಿ. ಅದು ಲೋಕಲ್ ಇದರಲ್ಲಿ ತೋಟಕ್ಕೆ ಕೊಡ್ಕೋತಾರೆ. ಮತ್ತು ನೆಕ್ಸ್ಟು ಇದೇ ಸಿಸ್ಟಮ್ನ ನೀವು ಧನಂಜಯ ಸರ್ ಇದೇ ಸಿಸ್ಟಮ್ನ ಬೇಕಾದರೆ ಅಡಿಕೆ ಮಿಷಿನ್ ಬರುತ್ತಲ್ಲ, ಅಡಿಕೆ ಸುಲಿಯೋದಕ್ಕೆ ಈ ಪವರ್ನ ಬೇಕಾದರೆ ಅದಕ್ಕೆ ಯೂಸ್ ಮಾಡ್ಕೋಬೋದು. 5 HP ಗಂಟ ನೀವು ಇದನ್ನ ಬೇಕಾದರೆ ಬೇರೆ ಕಡೆ ಚೇಂಜರ್ ಹಾಕೊಂಡು ಆ ಮಿಷಿನ್ನ ಬೇಕಾದರೆ ಆ ಪವರ್ನ ನೀವು ಬೇರೆ ಇದಕ್ಕೆ ಯೂಸ್ ಮಾಡ್ಕೋಬೋದು. ಹೌದೌದು ಫ್ರೆಂಡ್ಸ್. ಇದು ಧನಂಜಯ ಸರ್ ಮತ್ತು ನರಸಿಂಹಮೂರ್ತಿ ಸರ್ ಅವರು ಇವರು ಮಗ ಅವರು ಇವ್ರಿಗೂ ನಾಲೆಡ್ಜ್ ಇದೆ ತುಂಬ. ಇಬ್ರಿಗೂ ಸೋಲಾರ್ ಬಗ್ಗೆ ತುಂಬ ನಾಲೆಡ್ಜ್ ಇದೆ. ನೆನ್ನೆಯಿಂದ ನಮ್ಮ ಜೊತೆಯಲ್ಲೇ ಇದ್ದು ಏನೇನು ಮಾಡಿದ್ದೀವಿ, ಏನೇನು ಒಂದು ಚೂರು ಅವರು ಎಲ್ಲ ತುಂಬ ಟೆಕ್ನಿಕಲ್ ಗೊತ್ತಿದೆ. ಮತ್ತು ಅವ್ರಿಗೆ ತುಂಬ ಅನುಭವ ಇದೆ. ಯಾಕಂದರೆ ಅವರು ಸೋಲಾರ್ ಬಗ್ಗೆ ತುಂಬ ಅದ್ರ ಮೇಲೆ ತುಂಬ ಇಂಟ್ರೆಸ್ಟ್ ಆಗಿ ಅವರು ನಮ್ಮ ಜೊತೆಲೇ ಇದ್ದು ಅವರು ಮುಂದೆಗಡೆನೇ ಕೂತು ಮಾಡಿಸಿರೋದು. ಸರ್ ಕೃಷ್ಣಮೂರ್ತಿ ಸರ್ ಅವರೇ, ಈಗ ನಮ್ಮ ಕೆಲಸ ಹೆಂಗೆ ನಿಮಗೆ ಇದಾಯ್ತಾ? ಕೆಲಸ ಫುಲ್ ಆಗ್ತಾ ನಮ್ಗೆ ಹೇಳ್ದಂಗೆ ಮುಂಚೆ ಹೇಳ್ಬಿಟ್ಟಾರೆ. ಯಾಕಂದ್ರೆ ನಮಗೆ ಟೆಕ್ನಿಕಲ್ ಆಗು ತುಂಬಾ ನಾಲೆಜ್ ಇದೆ. ಆಮೇಲೆ ವರ್ಕ್ ಬಗ್ಗೆ ಕನ್ಸರ್ನ್ ಇದೆ. ಸುಮ್ಮನೆ ವರ್ಕ್ ತಗೊಂಡಿದ್ದೀವಿ ಮಾಡ್ಬಿಟ್ಟು ಹೋಗಬೇಕು ಅನ್ನೋ ಭಾವನೆ ನಿಮ್ಮಲ್ಲಿಲ್ಲ. ನಿಮ್ಮಲ್ಲಿ ಏನಪ್ಪ ಅಂದ್ರೆ ಬಂದಿರೋದು ಪರ್ಫೆಕ್ಟ್ ಮಾಡ್ಬಿಟ್ಟು ಅವ್ರಿಗೆ ಎಕ್ಸಿಕ್ಯೂಷನ್ ಮಾಡಬೇಕು, ನಾಟ್ ಫಾರ್ ದಿ ಮನಿ, ಆ ಒಂದು ಭಾವನೆ ನಿಮ್ಮಲ್ಲಿ ಇರೋದ್ರಿಂದ ಆಮೇಲೆ ಫುಲ್ ನಾಲೆಜ್ ವಾಸ್ಟ್ ನಾಲೆಜ್ ಇದೆ ಇದ್ರ ಬಗ್ಗೆ ನಿಮಗೆ. ಸೊ ಪ್ರತಿಯೊಂದು ಐಡಿಯಾ ಕೊಡ್ತಾ ಇದ್ದಾರೆ, ಹಿಂಗೆ ಲೈಕ್ ಮಾಡ್ಬೋದು, ಈ ತರ ಇನ್ನೊಂದು ಆಲ್ಟರ್ನೇಟಿವ್ ಯೂಸ್ ಮಾಡ್ಕೋಬಹುದು. ಇದೆಲ್ಲ ನನಗೆ ತುಂಬಾ ಸಂತೋಷ ಆಯ್ತು. ಯಾಕಂದ್ರೆ ಎಲ್ಲರೂ ಹೇಳಲ್ಲ ತರ ಏನೋ ಬಂದಿದ್ದೀವಿ ಮಾಡೋಣ